ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. PNCIB ನ್ಯೂಸ್ ವರದಿ. ದ್ರಾಕ್ಷಾರಸದಲ್ಲಿ ಹೆಚ್ಚು ನೀರು ಮಿಶ್ರಣ ಆರೋಪ, ಮೈಸೂರು ಹಾಪ್ಕಾಮ್ಸ್ ವಿರುದ್ಧ ಆಕ್ರೋಶ. ಮೈಸೂರು ಬೇಸಿಗೆ ಆರಂಭವಾಗುತ್ತಿದ್ದಂತೆ ಜನರು ಹೆಚ್ಚು ಪ್ರಮಾಣದಲ್ಲಿ ದ್ರಾಕ್ಷಾರಸವನ್ನು ಸೇವಿಸುತ್ತಿರುವ ಸಂದರ್ಭವನ್ನು ಬಂಡವಾಳ ಮಾಡಿಕೊಂಡು ಮೈಸೂರಿನ ಜಿಲ್ಲಾ ಹಾಪ್ಕಾಮ್ಸ್ ಅಧಿಕಾರಿಗಳು ದ್ರಾಕ್ಷಾರಸದಲ್ಲಿ ಹೆಚ್ಚು ನೀರು ಮಿಶ್ರಣ ಮಾಡಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸುಮಾರು 10 ವರ್ಷಗಳಿಂದ ದ್ರಾಕ್ಷಾರಸವನ್ನು ಕುಡಿಯುತ್ತಿರುವ ಗ್ರಾಹಕರು ಮೊದಲು ದೊರೆಯುತ್ತಿದ್ದ ದ್ರಾಕ್ಷಾರಸಕ್ಕೂ ಈಗ ದೊರೆಯುತ್ತಿರುವ ದ್ರಾಕ್ಷಾರಸಕ್ಕೂ ಬಹಳ ವ್ಯತ್ಯಾಸವಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಸ್ಥಳದಲ್ಲಿರುವ ವ್ಯಾಪಾರಿಗಳನ್ನು ಪ್ರಶ್ನಿಸಿದಾಗ, ನಮಗೆ ಏನೂ ಗೊತ್ತಿಲ್ಲ, ಹಾಪ್ಕಾಮ್ಸ್ನವರು ಏನು ತಂದುಕೊಡುತ್ತಾರೋ ಅದನ್ನೇ ನಾವು ಮಾರಾಟ ಮಾಡುತ್ತೇವೆ ಎಂದು ಉತ್ತರಿಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಈ ಕುರಿತು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ DPK ಪರಮೇಶ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ, ಜನರಿಗೆ ಈ ರೀತಿಯಾಗಿ ಮೋಸ ಮಾಡುವುದೇ ಸರಿಯಲ್ಲ, ಇಂತಹ ಕ್ರಮಗಳನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಮೈಸೂರಿನ ಜಿಲ್ಲಾ ಹಾಪ್ಕಾಮ್ಸ್ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಗ್ರಾಹಕರು ದೇವರ ಸಮಾನರಾಗಿದ್ದು ಅವರಿಗೆ ಮೋಸ ಮಾಡುವುದು ಸಮಂಜಸವಲ್ಲ. ಈಗಾಗಲೇ ದ್ರಾಕ್ಷಾರಸದ ಬೆಲೆಯಲ್ಲಿ 5 ರೂಪಾಯಿ ಹೆಚ್ಚಳ ಮಾಡಿದರೂ ಸಹ ಜನರು ಯಾವುದೇ ರೀತಿಯ ಪ್ರಶ್ನೆ ಮಾಡದೆ ಕುಡಿಯುತ್ತಿದ್ದಾರೆ. ಆ ವಿಶ್ವಾಸವನ್ನು ಗೌರವಿಸಬೇಕು ಎಂದು ಅವರು ಹೇಳಿದ್ದಾರೆ. ಇದೇ ರೀತಿಯ ಮೋಸ ಮುಂದುವರೆದರೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಾಪ್ಕಾಮ್ಸ್ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ DPK ಪರಮೇಶ್ ಹಾಗೂ ಬಳಗದ ಸದಸ್ಯರಾದ ಕಬಿನಿ ಸುರೇಶ್, ಸೋಮೇಶ್, ಶಿವ ಮಹಾದೇವಪ್ಪ, ಹರೀಶ್, ನಂಜುಂಡ ಮತ್ತು ದಿನೇಶ್ ಉಪಸ್ಥಿತರಿದ್ದರು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ. ಮಧ್ಯಾಹ್ನ ಬಿಸಿಲಿನ ತಾಪ ತೆರೆಯೋಕ್ಕಾಗ್ತಾ ಇಲ್ಲ. ನಮ್ಮ ದ್ರಾಕ್ಷಿ ರಸವನ್ನು ಕುಡಿಯೋಣ ಅಂತ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿರ್ತಕ್ಕಂಥ ಜಿಲ್ಲಾ ಹಾಪ್ಕಾಮ್ಸ್ದು ಒಂದು ಜ್ಯೂಸ್ನ ಕುಡಿಯೋಕ್ಕೆ ಬಂದ್ವಿ. ಇಷ್ಟು ದಿವಸ ಕುಡಿಯೋದಕ್ಕೂ ಇವಾಗ ಕುಡಿಯೋದಕ್ಕೂ ಭಾಳ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಯಾಕಂದರೆ ನೀರಿನ ಅಂಶ ಜಾಸ್ತಿ ಇದೆ, ದ್ರಾಕ್ಷಿ ರಸದ ಅಂಶ ಕಮ್ಮಿ ಇದೆ. ದಯಮಾಡಿ ಜಾಸ್ತಿ ಅಂತ ಗ್ರಾಹಕರಿಗೆ ಮೋಸ ಮಾಡಬೇಡಿ. ಹಾಪ್ಕಾಮ್ಸ್ನವರೇ ಹಿಂಗೆ ಹೇಳ್ತಾ ಇರೋದು, ಇನ್ನೊಂದು ದಿವಸ ಇನ್ನೊಂದು ವಾರ ಬಿಟ್ಟು ಬಂದು ಕುಡಿದು ಜ್ಯೂಸ್ನ ಏನಾದರೂ ಇದೇ ಥರ ಇದ್ದರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ, ಇತಿಹಾಸಕ್ಕೆ ತಪಾಸಣೆಗೆ ಒಳಪಡಿಸ್ಬೇಕಾಗತ್ತೆ, ನೀವು ಆಮೇಲೆ ದಂಡ ಕಟ್ಟಬೇಕಾಗತ್ತೆ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಉಗ್ರವಾಗಿ ಖಂಡಿಸಿ ಹಾಪ್ಕಾಮ್ಸ್ನವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕಂದರೆ ದ್ರಾಕ್ಷಿ ರಸನೇ ಇಲ್ಲ, ಇಲ್ಲಿ ಬರೀ ನೀರೇ ಇದೆ ಜಾಸ್ತಿ. 20 ಬಾಟ್ಲಿಗೆ 10 ಹೆಚ್ಚುವರಿ ಮಾಡ್ಕೊಂಡಿದ್ದಾರೆ ಇವರು. ಈಗ ಎಷ್ಟು ರೇಟ್ ಒಂದು 20 ರೂಪಾಯಿ, 10 ರೂಪಾಯಿ ಆಯಿತು, 12 ಆಯಿತು, 15 ಆಯಿತು, ಏಕಾಏಕಿ 20 ಮಾಡೋರೆ. 20 ರೂಪಾಯಿ ತಗೊಳ್ಳಿ, ಆಯಿತು ಹೋಗಲಿ, ಚಿಲ್ಲರೆ ಇರಲ್ಲ, ಕೊಡೋಕ್ಕಾಗಲ್ಲ. ಆದರೆ ಕಳಪೆ ಮಾಡ್ತಾ ಇದ್ರಲ್ಲ, ನೀರಿನ ಅಂಶ ಜಾಸ್ತಿ ಇದೆಯಲ್ಲ, ಇದನ್ನು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವ ಮೂಲಕ ಹಾಪ್ಕಾಮ್ಸ್ನವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಕೂಡಲೇ ಇದನ್ನು ಸರಿಪಡಿಸಬೇಕು ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ. ಸಂಬಂಧಪಟ್ಟವ್ರಿಗೆ ತಿಳಿಸ್ಬೇಕು. ನಿಮ್ಮ ಹೆಸರು? ಜಗದೀಶ್ ಅವರು ನೋಡಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಸರ್ ನಮ್ಗೇನು ತಪ್ಪಿಲ್ಲ, ಅವ್ರು ಗಮನಕ್ಕೆ ತರ್ತೀವಿ ಅಂತ ಹೇಳಿದರೆ ಅದರಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತಿಗೆ, ಶ್ರೀಮಂತ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ನಕಲಿ ಜ್ಯೂಸ್ ಮಾಡಿರ್ತಕ್ಕಂಥ ಹಾಪ್ಕಾಮ್ಸ್ನವ್ರಿಗೆ, ಜ್ಯೂಸ್ನ ಕಮ್ಮಿ ತಯಾರು ಮಾಡ್ತಿರ್ತಕ್ಕಂಥ ಹಾಪ್ಕಾಮ್ಸ್ನವ್ರಿಗೆ